ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂಥ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ
ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂಥ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ ಪಿಎಂ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೆ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದ್ರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರತಕ್ಕಂತಹ ಸಿಸಿಎಸ್ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ.